ನಮ್ಮ ಮಂಡ್ಯದ ಬಹುತೇಕ ಎಲ್ಲ ವಿದ್ವಾಂಸರು, ಬಹುತೇಕ ಎಲ್ಲ ಪ್ರಗತಿಪರರು ಅಥವಾ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಎಲ್ಲರೂ ಕೂಡ ಮಾತೆತ್ತಿದ್ರೆ ನಮ್ಮಲ್ಲಿ ಕೆ ಆರ್ ಎಸ್ ಅಣೆಕಟ್ಟಿದೆ, ಕೆ ಆರ್ ಎಸ್ ಅಣೆಕಟ್ಟೆ ಇದೆ ಅಂತ ಹೇಳ್ತಾರೆ. ಸಂತೋಷ. ಕೆ ಆರ್ ಎಸ್ ಅಣೆಕಟ್ಟೆ ಇದೆ. ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಗೆ ಅದು ಪೂರಕವಾಗಿದೆ. ಅದನ್ನು ಕಟ್ಟಿಸಿದಂಥ ಕೀರ್ತಿ ಮೈಸೂರಿನ ಯದುವಂಶದ ರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ, ಅವರ ಪತ್ನಿ ಮಹಾರಾಣಿ ಪ್ರತಾಪಕುಮಾರಿ ಅವರಿಗೆ, ಅವರ ತಾಯಿ ಕೆಂಪನಂಜಮ್ಮಣ್ಣಿ ಅವರಿಗೆ ಸಲ್ಲಬೇಕು. ಇದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಆಮೇಲೆ ವಿಶ್ವೇಶ್ವರಯ್ಯನವರ ಆದಿಯಾಗಿ ಸಾಕಷ್ಟು ಜನ ದಿವಾನರುಗಳು, ಬ್ರಿಟಿಷ್ ಅಧಿಕಾರಿಗಳೆಲ್ಲ ಕೆಲಸ ಮಾಡಿದ್ದಾರೆ. ಅದು ಎಲ್ರಿಗೂ ಅವ್ರಿಗೆ ಸಲ್ಲಬೇಕು. ಅದಕ್ಕೋಸ್ಕರ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಗರ, ಕೆ ಆರ್ ಎಸ್ ಕೃಷ್ಣರಾಜ ಸಾಗರ ಅಂತ ಹೆಸರಿಟ್ಟಿದ್ದಾರೆ. ಅದರ ಬಗ್ಗೆ ನಂದು ಯಾವುದೇ ತಕರಾರಿಲ್ಲ. ಈ ಅಣೆಕಟ್ಟೆಯನ್ನು ಮೈಸೂರಿನ ಮಹಾರಾಜರು ಕಟ್ಟುವಾಗ ಅವರಿಗೆ ಸ್ಫೂರ್ತಿ ಎಲ್ಲಿಂದ ಬಂತು? ಕಾವೇರಿ ನದಿಗೆ ಒಂದು ಅಣೆಕಟ್ಟೆಯನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದಾಗ ಮೈಸೂರಿನ ಯದುವಂಶದವರು ಯಾರೋ ಒಬ್ಬರು ಅವ್ರಿಗೆ ಹೇಳಿರ್ತಾರೆ, ಇಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಒಂದು ಅಣೆಕಟ್ಟೆ ಕಟ್ಟೋದಕ್ಕೆ ಪ್ಲ್ಯಾನ್ ಹಾಕಿದ್ದ, ಅದರ ಪರ್ಷಿಯನ್ ಶಾಸನ ಇಲ್ಲಿದೆ ನೋಡಿ ಅಂತ ತೋರಿಸಿದ್ದಾರೆ. ಇವರು ಹೋಗಿ ಅದನ್ನು ನೋಡಿದ್ದಾರೆ. ಇವತ್ತಿಗೂ ಕೂಡ ನಾವು ಕೆ ಆರ್ ಎಸ್ಸಿನ ಮಹಾದ್ವಾರದಲ್ಲಿ ಆ ಪರ್ಷಿಯನ್ ಶಾಸನ ನೋಡ್ಬೋದು. 1791ರಲ್ಲಿ 1791 ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಕಾವೇರಿ ನದಿಗೆ ಒಂದು ಡ್ಯಾಮ್ ಕಟ್ಟಬೇಕು, ಒಂದು 70 ಅಡಿ ಎತ್ತರದ ಅಣೆಕಟ್ಟೆ ಕಟ್ಟಬೇಕು ಅಂತ ಒಂದು ಪ್ಲ್ಯಾನ್ ಹಾಕ್ಕೊಂಡು ಅದಕ್ಕೊಂದು ಶಿಲಾನ್ಯಾಸ ಮಾಡ್ತಾರೆ. ಅದೇ ಇವತ್ತಿಗೂ ಅಲ್ಲಿರುವಂಥ ಶಾಸನ.